ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಅನ್ನೋ ಒಂದು ಭಿನ್ನ ಭಾವ ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕೆಲವರು ಹೆಣ್ಣು ಮಕ್ಕಳಿಗೆ, ಕೆಲವು ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಆದ್ಯತೆ, ಗಂಡು ಅಂದರೆ ಅಸಡ್ಡೆ ಮನೋಭಾವನೆ. ಇನ್ನು ಕೆಲವೊಂದು ಮನೆಗಳಲ್ಲಿ ಗಂಡು ಅಂದರೆ ಮೇಲು ಭಾವನೆ, ಹೆಣ್ಣು ಅಂದರೆ ಒಂದು ಕೀಳಾಗಿ ನೋಡ್ತಕ್ಕಂಥ ಒಂದು ಪದ್ಧತಿಗಳು ಕೂಡ ಇರ್ತವೆ. ನಾವೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ. ಸೊ ಯಾಕೆ ಈ ಮನೋಭಾವನೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇರೋದು. ನೋಡಿ, ಚಿಕ್ಕವರಿದ್ದಾಗ ನಾವು ಯಾವ ಮಕ್ಕಳ ಬಗ್ಗೆನೂ ಕೂಡ ಈ ರೀತಿಯಾಗಿ ಇಂಥ ಮಕ್ಕಳು ಹೀಗಾಗ್ತಾರೆ ಅನ್ನೋದನ್ನು ಜಡ್ಜ್ ಮಾಡಬಾರ್ದು. ಯಾಕೆಂದರೆ ಮುಂದಿನ ಭವಿಷ್ಯವನ್ನು ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಅದು ದೇವರ ಒಂದು ಗಿಫ್ಟ್ ಅಥವಾ ಕೊಡುಗೆ ಅಂತಲೇ ಹೇಳ್ಬೋದು. ಬಾಲ್ಯದಲ್ಲಿ ಮಕ್ಕಳು ಖುಷಿಯಾಗಿರ್ತಾರೆ, ಅಷ್ಟು ಮಾತ್ರ ಗೊತ್ತಿರುತ್ತೆ ಅಷ್ಟೇ ಪಾಪ ಅವರಿಗೆ. ಸೊ ಕೆಲವರು ಏನು ಮಾಡ್ತಾರೆ, ಪೂರ್ವಾಗ್ರಹ ಪೀಡಿತರಾಗಿ, ಅಂದರೆ ದೊಡ್ಡವರ ಒಂದು ಮೇಲಿನ, ತಂದೆ ತಾಯಿಗಳ ಒಂದು ಮೇಲಿನ ಒಂದು ಮನೋಭಾವನೆಯಿಂದ ಆ ಮಕ್ಕಳನ್ನು ಕೂಡ, ಅವರ ಮಕ್ಕಳು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಆ ಮಕ್ಕಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳನ್ನು ತೋರಿಸ್ತಾ ಇರ್ತಾರೆ. ಸೊ ಕೆಲವೊಂದು ಮನೆಗಳಲ್ಲಿ ನೋಡಿರ್ತೀವಿ ನಾವು, ಗಂಡು ಮಕ್ಕಳಂದರೆ ಅಸಡ್ಡವಾಗಿ ನೋಡೋದು, ಇವರೇನು ಮಾಡ್ತಾರೆ ಬಿಡು. ಸೊ ಹೆಣ್ಮಕ್ಳಾದರೆ ನಮಗೆ ಸ್ವಲ್ಪ ಅನುಕಂಪ ತೋರಿಸ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತೇಳಿ ಜಡ್ಜ್ ಮಾಡಿಬಿಡ್ತಾರೆ. ಅದನ್ನು ಯಾರೂ ಕೂಡ, ಅಂದರೆ ಅವರವರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದಿರೋ ಒಂದು ಪ್ರಕಾರ ಆ ರೀತಿಯಾಗಿ ಮನೋಧೋರಣೆ ಹೊಂದಿರ್ತಾರೆ. ಆದರೆ ಅದನ್ನು ಎಲ್ಲ ಮಕ್ಕಳಲ್ಲೂ ಕೂಡ, ಎಲ್ಲ ಮಕ್ಕಳ ಮೇಲೆ ಆ ರೀತಿ ಮನೋಭಾವನೆ ಹೊಂದೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಸೊ ಗೊತ್ತಿಲ್ಲದೋ ನಾವು ಕೂಡ ಆ ತಪ್ಪುಗಳನ್ನು ಮಾಡಿರ್ತೀವಿ. ಅದನ್ನು ತಪ್ಪು ಅಂತ ಗೊತ್ತಾದ ಮೇಲೆ ತಿದ್ಕೊಳ್ಳೋದು ದೊಡ್ಡತನ ಅನ್ನೋದು ನಮ್ಮ ಭಾವನೆ ಅಷ್ಟೇ. ಈಗ ಮಕ್ಕಳು ಮುಗ್ಧವಾಗಿರ್ತಾರೆ, ಅವರು ಒಂದು ವೈಟ್ ಪೇಪರ್ ಥರ ಅಂತ ನಾನು ಇಂದಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ ನಾವು ಒಂದು ಹೆಣ್ಣಿಗೆ ಅಥವಾ ಗಂಡು ಮಗುವಿಗೆ ಅಲ್ಲಿ ಎರಡು ಮಕ್ಕಳು ಇದ್ದಾಗ ಹೆಣ್ಣಿಗೆ ಮಾತ್ರ ಆದ್ಯತೆ ಕೊಡೋದು ಅಥವಾ ಗಂಡಿಗೆ ಮಾತ್ರ ಆದ್ಯತೆ ಕೊಡೋದು ಮಾಡಿದಾಗ ಈ ಉಳಿದಂಥ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರ್ತವೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾಡುನುಡಿಯೇ ಇದೆ. ಸೊ ಇದರ ಪ್ರಕಾರ ಆದಷ್ಟು ನಾವು ಮಕ್ಕಳಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ತೋರಿಸದೆ, ಭಿನ್ನ ಭೇದಗಳನ್ನು ಮಾಡದೆ, ಎಲ್ಲ ಮಕ್ಕಳು ಒಂದೇ ರೀತಿ ಅಂತ ನಾವು ಟ್ರೀಟ್ ಮಾಡಿದಾಗ ಮಕ್ಕಳು ಬೆಳೀತಕ್ಕಂಥ ವಾತಾವರಣ ಒಳ್ಳೆ ರೀತಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಈಗ ನಾವು ಯಾವಾಗಲೂ ಯೂಶಲಿ ಕೇಳ್ತಾ ಇರ್ತೀವಿ, ಅಯ್ಯೋ ಗಂಡು ಮಕ್ಕಳ, ಸೊ ಅವರು ಅಂದರೆ ಏನೋ ನೆಗೆಟಿವ್ ಫೀಲು. ಈ ರೀತಿಯಾಗಿದ್ದಾಗ ನಾವು ಅವರ ತಂದೆ ತಾಯಿಗಳು ಮುಂದೆನೂ ಅದೇ ರೀತಿಯ ಮನೋಧರಣೆಯಿಂದ ಮಾತಾಡಿದಾಗ ಪಾಪ ಅವರ ಮನಸ್ಸಿಗೆ ಯಾವ ರೀತಿ ಘಾಸಿ ಆಗ್ಬೋದು. ಯಾವುದೇ ಮಕ್ಕಳು ಬೇಕು ಅಂತ ಅವರ ತಂದೆ ತಾಯಿಗಳು ಮಾಡ್ಕೊಳ್ಳೋ ಅಂಥದ್ದಲ್ಲ, ಅದು ದೇವರ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಸೊ ನಾವು ಯಾವ ರೀತಿಯ ಮನೆಯಲ್ಲಿ ವಾತಾವರಣನ ಸೃಷ್ಟಿ ಮಾಡ್ತೀವಲ್ಲ, ಆ ಒಂದು ರೀತಿಯಲ್ಲಿ ಮಕ್ಕಳು ಬೆಳೀತಾ ಹೋಗ್ತಾರೆ. ಅದು ನಮ್ಮ ಎಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ತಂದೆ ತಾಯಿ ಮಾತ್ರವಲ್ಲ, ಅವರ ಸುತ್ತಮುತ್ತಲಿರ್ತಕ್ಕಂಥ ಅವರ ಬಂಧುಗಳಿರ್ಬೋದು, ಅವರ ನೆರೆಹೊರೆಯವರು ಕೂಡ ಅದಕ್ಕೆ ಕಾರಣರಾಗಿರ್ತಾರೆ. ಮೊನ್ನೆ ತರಳಬಾಳು ಹುಣ್ಣಿಮೆಯಲ್ಲಿ ನಿಜಗುಣ ಸ್ವಾಮಿಗಳು ಹೇಳಿದರು, ಒಂದು ಮುಖ್ಯವಾಗಿ ಮಕ್ಕಳ ಬಗ್ಗೆನೇ ಹೇಳಿದರು. ತಂದೆ ತಾಯಿಗಳು ಮನೆಯಲ್ಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಯಾವ ರೀತಿಯಾಗಿ ನಡ್ಕೋಬೇಕು, ಅವರಲ್ಲಿ ಯಾವ ರೀತಿಯ ಮನೋಭಾವನೆಯನ್ನು ಹುಟ್ಟುಹಾಕಬೇಕು ಅನ್ನೋದನ್ನು ಕೂಡ ಅವರು ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದರು. ಅದನ್ನು ಕೇಳಿದ ನಂತರವೂ ಕೂಡ ಎಷ್ಟೋ ಜನ ಹೌದು, ನಾವು ಈ ರೀತಿ ತಪ್ಪು ಮಾಡ್ತಿದ್ದೀವಲ್ವ, ಸೊ ತಿದ್ಕೋಬೇಕು ಅಂತ ಬದಲಾವಣೆ ಆಗಿದ್ದು ಉಂಟು. ಸೊ ಈ ವಿಡಿಯೋನ ನೋಡ್ತಾ ಇದ್ದರೆ ಆಲ್ಮೋಸ್ಟು ಕೆಲವರು ಮಾಡ್ತಕ್ಕಂಥ ಅಥವಾ ಕೆಲವರು ಹೇಳ್ತಕ್ಕಂಥ ಮಾತುಗಳು, ಗಂಡು ಅಂದರೆ ಅಸಡ್ಯ, ಹೆಣ್ಣು ಅಂದರೆ ಬೆಟರು, ಅಥವಾ ಹೆಣ್ಣು ಅಂದರೆ ಅಸಡ್ಯ, ಗಂಡು ನಮ್ಮ ಮನೆ ಬೆಳಗೋ ದೀಪ, ಈ ರೀತಿಯೆಲ್ಲ ಮನೋಭಾವಗಳನ್ನು ಹೊಂದಿರತಕ್ಕಂಥವ್ರು ಆಲ್ಮೋಸ್ಟ್ ಆಗಿ ಹೇಳ್ತಾ ಇದ್ದೀನಿ, ದಯಮಾಡಿ ಈ ಮನೋಭಾವನೆಯನ್ನು ಬದಲಾಯಿಸ್ಕೊಳ್ಳಿ. ಎಲ್ಲ ಮಕ್ಕಳು ಕೂಡ ಆಲ್ ಆರ್ ಈಕ್ವಲ್. ಈಗ ಯಾರಿಗೋ ಒಬ್ಬರಿಗೆ ಹೆಣ್ಮಕ್ಳೇ ಇರ್ತಾರೆ, ಸೊ ಅಂಥವ್ರಿಗೂ ಕೂಡ ಧೈರ್ಯ ಕೊಡಬೇಕು. ಯಾವಾಗಲೂ ಗಂಡೇ ಇರಲಿ ಹೆಣ್ಣೇ ಇರಲಿ ಎಲ್ಲ ಮಕ್ಕಳು ಒಂದೇ ಬಿಡು, ಈಗ ಯಾರೂ ಕಮ್ಮಿ ಇಲ್ಲ ಅನ್ನೋ ಮನೋಭಾವನೆನ ಅವರಲ್ಲಿ ಹುಟ್ಟಾಕೋ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಅವ್ರನ್ನ ಕುಗ್ಸೋ ಅಂಥ ಒಂದು ಮಾತುಗಳನ್ನು ಆಡಬಾರ್ದು. ಯಾಕೆ, ಎಲ್ಲ ಮಕ್ಕಳು ಕೂಡ ದೇವರ ಒಂದು ಕೊಡುಗೆ. ಆ ಮಕ್ಕಳು ಭೂಮಿಗೆ ಬಂದಿದ್ದಾರಂದರೆ ಅವರದೇ ಆದಂಥ ಒಂದು ಸಾಧನೆಯನ್ನು ಮಾಡೋಕ್ಕೆ ಬಂದಿರ್ಬೋದು. ಅದಕ್ಕೆ ಸಾಧ್ಯ ಆದರೆ ನಾವು ಒಂದು ಎಂಕರೇಜನ್ನು ಮಾಡಬೇಕು ಮಕ್ಕಳಿಗೆ. ಅವರಲ್ಲಿ ಕೆಲವೊಂದು ನೆಗೆಟಿವ್ ಆಗಿ ಇರ್ತಕ್ಕಂಥ ಗುಣಗಳು ಕಂಡು ಬಂದಾಗ ನಾವು ಎಲ್ಲರೂ ಸೇರಿಬಿಟ್ಟು, ಅಂದರೆ ಮನೆ ಸದಸ್ಯರಿರ್ಬೋದು, ತಂದೆ ತಾಯಿಗಳಿರ್ಬೋದು, ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಸ್ನೇಹಿತರು, ನೆರೆಹೊರೆಯರು ಇರ್ಬೋದು, ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ಫಲಗಳು ನಮಗೆ ಗೊತ್ತಿರಲ್ಲ. ಸೊ ಆದಷ್ಟು ನಾವು ಅವರಲ್ಲಿ ಯಾವಾಗಲೂ ನೆಗೆಟಿವೇ ನೋಡ್ತಾ ಹೋಗಿ, ನೆಗೆಟಿವ್ನೇ ಪಾಯಿಂಟ್ಔಟ್ ಮಾಡಿ, ನೆಗೆಟಿವ್ ಆಗಿ ಮಾತಾಡ್ತಾ ಹೋದರೆ ಖಂಡಿತವಾಗ್ಲೂ ಆ ಮಗು ನೆಗೆಟಿವ್ ಆಗಿ ಬೆಳೆಯುತ್ತೆ. ಅಂದರೆ ಋಣಾತ್ಮಕವಾಗಿ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು ಸಹಜವಾಗಿ ಆ ಪ್ರವೃತ್ತಿ ಆ ಮಗುವಿನಲ್ಲಿ ಬಂದುಬಿಡುತ್ತೆ.
ಫಸ್ಟ್ ಆಫ್ ಆಲ್ ನನಗೆ ಅನುಭವಕ್ಕೆ ಬಂದದ್ದು ಒಂದು ಮಾತು ಹೇಳಬೇಕು ಅಂದರೆ, ನಾವು ಯಾಕೆ ಸ್ಟಾರ್ಟಿಂಗೇ ಮಗುವಿನಲ್ಲಿ ನಿರೀಕ್ಷೆ ಮಾಡಿ ಬೆಳೆಸಬೇಕು, ಆ ಮಗು ನನ್ನನ್ನು ನೋಡಿಕೊಳ್ಳಿ, ನನ್ನನ್ನು ಸಾಕಲಿ ಅನ್ನೋ ಮನೋಭಾವನೆ ಇಟ್ಕೊಂಡು ಯಾಕೆ ನಾವು ಮಗುನ ಬೆಳೆಸಬೇಕು. ನಮ್ಮ ಕರ್ತವ್ಯ ಏನು, ತಂದೆ ತಾಯಿಗಳಾದಂಥ ಕರ್ತವ್ಯ ಮುಖ್ಯವಾಗಿ ಬಂದುಬಿಟ್ಟು, ಇದು ನಮ್ಮ ಮಗು, ಈ ಮಗುವಿಗೆ ನಾವು ಬೇಸಿಕ್ಕಾಗಿ ಯಾವ ಎಲ್ಲ ಜ್ಞಾನವನ್ನು ನೀಡಬೇಕು, ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಕರೆಕ್ಟಾಗಿ ನಿಭಾಯಿಸಿದರೆ ಅಷ್ಟು ಸಾಕು. ಮಗು ಒಂದು ಪರಿಪೂರ್ಣವಾಗಿ ಬೆಳೆಯೋದಕ್ಕೆ ಸಾಧ್ಯ. ಕಂಪ್ಲೀಟಾಗಿ ಅಲ್ಲದೆ ಇದ್ದರೂ ಸಾಧ್ಯ ಆದ ಮಟ್ಟಕ್ಕೆ ಆ ಮಗು ಪರಿಪೂರ್ಣವಾಗಿ ಖಂಡಿತವಾಗಿ ಬೆಳೆಯುತ್ತೆ. ಅದು ಬಿಟ್ಟು ನಾವು ಇನ್ನೂ ಚಿಕ್ಕ ವಯಸ್ಸಿಂದನೇ ಆ ಮಗು ನನ್ನನ್ನು ಸಾಕಲಿ, ನನ್ನನ್ನು ನೋಡಿಕೊಳ್ಳಿ, ಮುಂದೆ ನಮ್ಮ ಕಷ್ಟ ಸುಖಕ್ಕಾಗಲಿ, ಈ ಮನೋಭಾವನೆ ಯಾಕೆ? ಅದು ಮುಂದೆ ಆ ಮಗು ಬೆಳೆದು ನಿಲ್ಲೋದಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇರುತ್ತೆ, ಸಮಯ ಇರುತ್ತೆ. ನಾವೇ ಮೊದಲು ಅಂದರೆ ಸ್ಟಾರ್ಟಿಂಗೇ ಆ ರೀತಿ ಮನೋಧರಣೆಯನ್ನು ಹೊಂದ್ಬಿಟ್ಟು ಅದು ಒಂದು ಸ್ವಾರ್ಥ ಅನಿಸಲ್ವಾ? ಯಾವುದೇ ತಂದೆ ತಾಯಿಗಳೇ ಆಗಲಿ ಈ ರೀತಿ ಮನೋಭಾವನೆ ಹೊಂದಿ ಬೆಳೆಸೋದು ತಪ್ಪು. ಕೆಲವ್ರ ಹತ್ರ ನಾನು ಕೇಳಿರ್ತೀನಿ, ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ನನಗೆ ಗಂಡಾಗ್ಬಿಡ್ತು, ಇವರು ನನಗೆ ಕಷ್ಟ ಸುಖಕ್ಕೆ ಆಗ್ತಾರೆ ಇಲ್ಲ, ಅಥವಾ ನನಗೆ ಹೆಣ್ಣಾಗ್ಬಿಡ್ತು, ಇವಳು ಆಗ್ತಾಳೆ ಇಲ್ವಾ, ಈ ಮನೋಭಾವನೆ ಕೆಲವೊಬ್ಬರು ಹತ್ರ ಕೇಳಿದ್ದೀನಿ ನಾನು. ಹಾಗಾಗಿ ಈ ಮನೋಭಾವನೆ ಯಾಕೆ ಬಿಟ್ಟು ನಮ್ಮ ಕರ್ತವ್ಯ ಏನು, ನಾವು ಮಕ್ಕಳಿಗೆ ಏನನ್ನು ಒದಗಿಸಬೇಕು, ಸ್ಟಾರ್ಟಿಂಗು ಯಾವ ರೀತಿಯ ವಾತಾವರಣವನ್ನು ದೊರಕಿಸಬೇಕು ಅನ್ನೋದ್ರ ಕಡೆ ಮಾತ್ರ ಗಮನ ಕೊಟ್ಟು ಅವರನ್ನು ಸಾಧ್ಯ ಆದಷ್ಟು ಸುಸಂಸ್ಕೃತವಾಗಿ ಬೆಳೆಸೋ ಒಂದು ಪ್ರಯತ್ನದಲ್ಲಿ ನಾವು ತೊಡಗಬೇಕು. ಮಕ್ಕಳು ತಪ್ಪು ಮಾಡ್ತಾರೆ ಖಂಡಿತವಾಗ್ಲೂ. ಆದರೆ ಅದನ್ನು ಎಲ್ಲ ಟೈಮಲ್ಲೂ ಶಿಕ್ಷೆಯಿಂದಲೇ ನಾವು ಅದನ್ನು ಸರಿಪಡಿಸೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಅವರಂತೆಯೇ ಹೋಗ್ಬಿಟ್ಟು, ಮಕ್ಕಳ ದಾರಿಯಲ್ಲೇ ಹೋಗ್ಬಿಟ್ಟು ತಿದ್ದಬೇಕಾಗುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ಶಿಕ್ಷೆಯನ್ನು ಕೊಡಲೇಬೇಕು ಮಕ್ಕಳಿಗೆ. ಆದರೆ ಎಲ್ಲ ಟೈಮಲ್ಲೂ ಶಿಕ್ಷೆಯನ್ನು ಕೊಡಬೇಕು, ಎಲ್ಲ ಟೈಮಲ್ಲೂ ಕೂಡ ಮುದ್ದು ಮಾಡಬೇಕು ಅನ್ನೋದು ತಪ್ಪು ಮನೋಭಾವನೆ. ಆಯಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಮಕ್ಕಳ ಜೊತೆ ವರ್ತಿಸಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಮಕ್ಕಳನ್ನ ಅಪ್ರಿಷಿಯೇಟ್ ಕೂಡ ಮಾಡಬೇಕು, ಕೆಲವು ಸಂದರ್ಭದಲ್ಲಿ ಮುದ್ದಿಸಬೇಕು. ಇನ್ನು ಕೆಲವು ಸಂದರ್ಭದಲ್ಲಿ ಆ ಒಂದು ಅವಕಾಶ ಹೇಗೆ ಬಂದಿದೆ, ಮಗು ಏನು ಮಾಡಿದೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಶಿಕ್ಷೆಯನ್ನು ಕೂಡ ಕೊಡಬೇಕಾಗುತ್ತೆ. ಎಲ್ಲ ಟೈಮಲ್ಲೂ ನಾವು ಶಿಕ್ಷೆಯನ್ನು ಕೊಡೋದು ಇದು ಸರಿಯಲ್ಲ. ಆಮೇಲೆ ಎಲ್ಲ ಟೈಮಲ್ಲೂ ಕೂಡ ನಾವು ತೆಗಳೋದು ಕೂಡ ತುಂಬ ಮಾರಕ ಮಕ್ಕಳಿಗೆ. ಅದು ಅವರ ಮಕ್ಕಳನ್ನು ಮನೋಬಲವನ್ನು ಹೆಚ್ಚಿಸೋದಕ್ಕಿಂತ ಕುಗ್ಗಿಸೋ ಒಂದು ಮಾತುಗಳೇ ಜಾಸ್ತಿ ಆಗಿರ್ತವೆ. ನನ್ನ ಒಂದು ನೈಜವಾಗಿರ್ತಕ್ಕಂಥ ಉದಾಹರಣೆ ಹೇಳಬೇಕು ಅಂದರೆ, ಈಗ ಚಿಕ್ಕ ಮಗ ಮತ್ತು ದೊಡ್ಡ ಮಗ, ನನಗಿಬ್ಬರು ಮಕ್ಕಳಿದ್ದಾರೆ. ಸೊ ಅಲ್ಲಿ ಬಂದಾಗ ಒಂದು ಮಗು ಏನೋ ಸ್ಕೂಲಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗೆದಾಗ, ಅಥವಾ ಇನ್ನೊಬ್ಬ ಮಗ ಸ್ವಲ್ಪ ಅವನಿಗಿಂತ ಕಮ್ಮಿ ತೆಗೆದಾಗ ನಾವು ಕಂಪೇರ್ ಮಾಡಿ ಮಾತಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಮಗನೇ ಹೇಳಿದ್ದಾನೆ, ಮಮ್ಮಿ ಈ ರೀತಿಯಾಗಿ ಮಾಡಿದಾಗ ನನಗೆ ಹರ್ಟ್ ಆಗುತ್ತೆ, ನನಗೆ ಬೇಜಾರಾಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಾನು ಕೇಳಿದ್ದೀನಿ. ಸೊ ಆ ಅನುಭವದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ಹೇಳೋದಕ್ಕೆ ನನಗೆ ತುಂಬ ಅನುಭವಗಳೇನಿಲ್ಲ. ನನ್ನ ಮಕ್ಕಳ ಒಂದು ವಾತಾವರಣದಲ್ಲಿ, ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಅನುಭವನ ನಾನು ನೋಡಿದ್ದೀನಲ್ಲ, ಅದರ ಪ್ರಕಾರ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಯಾರೂ ಕೂಡ ಈ ತಪ್ಪುಗಳನ್ನು ದಯಮಾಡಿ ಮಾಡಬೇಡಿ. ಎಲ್ಲ ಮಕ್ಕಳು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊಂದಿರ್ತಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಮನೋಸ್ಥಿತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಮುಖ್ಯವಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗಂಡು ಮಗು ಹೆಣ್ಣು ಮಗು ಅನ್ನೋ ಒಂದು ಧೋರಣೆಗಳನ್ನು ದಯಮಾಡಿ ಬಿಟ್ಟು ಹಾಕಿ. ನಿಮಗೆ ಅಟ್ಲೀಸ್ಟ್ ಬಿಟ್ಟಕ್ಕಾಗಲಿಲ್ಲ ಅಂದರೆ ಏನು ಮಾತಾಡೋಕ್ಕೆ ಹೋಗಬೇಡಿ, ಕುಗ್ಸೋ ಅಂಥ ಮಾತುಗಳನ್ನು ಮಾತ್ರ ದಯಮಾಡಿ ಮಾಡಬೇಡಿ. ಎಷ್ಟೋ ತಾಯಂದಿರಿಗೆ ಆ ಮಾತುಗಳಿಂದ ಆಗದೇ ಇರತಕ್ಕಂಥ ನೋವುಗಳಾಗಿರ್ತವೆ. ಅಂದರೆ ತುಂಬೋದಕ್ಕೆ ಆಗೋದಿಲ್ಲ, ಸರಿಪಡಿಸೋದಕ್ಕೆ ಆಗೋದಿಲ್ಲ, ಅಂಥ ಒಂದು ಕೆಟ್ಟ ಮನಸ್ಥಿತಿಗೂ ಕೂಡ ಹೋಗಿರ್ತಾರೆ. ನಿಮಗೆ ಸಾಧ್ಯ ಆದರೆ ಅವರಿಗೆ ಮನೋಸ್ಥೈರ್ಯ ಕೊಡುವಂಥ ಮಾತುಗಳನ್ನಾಡಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು ನಾವು ಪ್ರತಿಯೊಬ್ಬ ಮನುಷ್ಯರು ಕೂಡ. ಅದನ್ನು ಬಿಟ್ಟು ಕುಗ್ಗಿಸುವಂಥ ಕೆಲಸ ಮಾಡಬಾರ್ದು. ನಾನು ಇಲ್ಲಿ ಶೇರ್ ಮಾಡಿದಂಥ ವಿಚಾರಗಳ ಬಗ್ಗೆ ಯಾರಿಗಾದರೂ ಹರ್ಟ್ ಆಗಿದ್ದರೆ ದಯಮಾಡಿ ಕ್ಷಮಿಸಿ. ಆದರೆ ಇತ್ತೀಚಿನ ವಾತಾವರಣಗಳಲ್ಲಿ ಜಾಸ್ತಿ ನಡೀತಾ ಇರೋದ್ರ ಬಗ್ಗೆ ನಾನು ಇಲ್ಲಿ ಸಣ್ಣವಳಾದರೂ ಕೂಡ ಚಿಕ್ಕದಾಗಿ ಶೇರ್ ಮಾಡಿದ್ದೀನಿ ಅಷ್ಟೇ. ಆದಷ್ಟು ನಾವು ಕೂಡ ಜೊತೆಗೆ ನಾನು ಕೂಡ ಸೇರಿ ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಯಾರಿಗಾದ್ರೂ ನೋವು ಮಾಡಿದರೆ, ಹರ್ಟ್ ಆಗಿದ್ದರೆ ದಯಮಾಡಿ ಅವನಿಗೆ ಎಲ್ಲರೂ ಕೂಡ ತಿದ್ಕೊಂಡು ನಮ್ಮ ಸುತ್ತಮುತ್ತಲಿನ ವಾತಾವರಣನ ಆದಷ್ಟು ಚೆನ್ನಾಗಿ ಇರಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.